श्रीगुरुभ्यो नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾಧರದಿ ಕೇಳುವುದು. ಹರಿಕಥಾಮೃತಸಾರ 9ನೇ ಸಂಧಿಯಲ್ಲಿ 8ನೇ ಶ್ಲೋಕ. ಜೀವನಂಗುಷ್ಟಾಗ್ರಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವದವಯವಗಳಲ್ಲಿ ವ್ಯಾಪಿಸಿ ಕಾಬ ಕರುಣಾಳುಗಳ ದೇವನು ಈ ಜಗತ್ರಯವ. ಪರಮಾತ್ಮನ ಈಗ ಹಿಂದಿನ ಶ್ಲೋಕದಲ್ಲಿ ಜೀವನ ಪರಿಮಾಣವನ್ನ ಹೇಳಿದರು. ಅಂದರೆ ಜೀವನ ಅಳತೆ ಎಷ್ಟು ಅಂತ. ಕುದುರೆಯ ಬಾಲ ತುದಿಯಲ್ಲಿರತಕ್ಕ ಕೂದಲು, ಅದನ್ನ 100 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನ ತೆಗೆದು ಮತ್ತೆ 100 ಭಾಗ ಮಾಡಿದರೆ ಎಷ್ಟು ಸಣ್ಣದಿರುತ್ತದೋ ಅಷ್ಟು ಜೀವನ ಪರಿಮಾಣ ಹಾಗೆ ಅಂತ. ಆದರೆ ಪರಮಾತ್ಮನ ಪರಿಮಾಣ ಎಷ್ಟು ಹಾಗೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ 3 ರೂಪದಿಂದ ಅಲ್ಲಿ ಇರ್ತಾನಂತೆ. 3 ವಿಧವಾದ ಪರಿಮಾಣವನ್ನ ಹೇಳ್ತಾರೆ. ಜೀವನ ಅಂಗುಷ್ಟಾಗ್ರ ಮೂರ್ತಿ. ಅಂಗುಷ್ಟ ಅಂದ್ರೆ ಹೆಬ್ಬೆಟ್ಟು ಅಂತ. ಹೆಬ್ಬೆಟ್ಟು ಅದರ ಅಗ್ರಭಾಗ ಅಂದ್ರೆ ಅಲ್ಲಿ ಒಂದು ರೇಖೆ ಇದೆ ನೋಡಿ, ಬೆಟ್ಟಿನ ಕೆಳಗೆ ಒಂದು ರೇಖೆ ಇದೆ. ಅದು ಎಷ್ಟು ಅಳತೆಯೋ ಸುಮಾರು 1 ಇಂಚ್ ಬರ್ಬೋದು. ಅದನ್ನೇ 1 ಅಂಗುಲ ಅಂತ ಕರೆಯೋದು ನಾವು ಸಾಮಾನ್ಯ. ಹೆಬ್ಬೆಟ್ಟಿನ ಆ ಒಂದು ಬೆಂಡಾಗತ್ತಲ್ಲ, ಅಷ್ಟು ಪೋರ್ಷನ್ ಅದು. ಅದನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಆಚಾರ್ಯ. ವಾಯ್ಸ್ ಬರ್ತಾ ಇಲ್ಲ ಆಚಾರ್ಯ.